ಅಬ್ಬಾ ಸೂಪರ್. ಹಿಂಗಾಗ್ಬಿಟ್ಟಿದೆ ಅಂದ್ರೆ ಸುಮ್ನೆ ಬೆಂಗಳೂರಲ್ಲೇ ಮನೆ ಮಾಡ್ಕೊಂಡ್ಬಿಟ್ರಾಗುತ್ತೆ. ಪ್ರತಿ ತಿಂಗಳು ಏನಿಲ್ಲ ಅಂದ್ರೆ 4 ರಿಂದ 5 ಸಲ ಬೆಂಗಳೂರಿಗೆ ಹೋಗ್ತಾ ಇದೀನಿ. ಇವತ್ತು ನಾವು ವೆಲಾಸಿಟಿ ಟ್ರ್ಯಾಕ್ ಅಲ್ಲಿ ಇದೀವಿ. ಇದು ಹೊಸಕೋಟೆಯಲ್ಲಿ ಇರೋದು. ಇಲ್ಲಿ F77 ಸೂಪರ್ ಸ್ಟ್ರೀಟ್ ಗಾಡಿ ಲಾಂಚ್ ಗೆ ಅಂತ ಬಂದಿರೋದು. कैसा है भाई? राइड किया? नहीं, बस जा रहे करने. ऑल द बेस्ट. ಹೆಂಗೆಂಗೋ ಆಡ್ತಾನೆ. ನಮಗೆ F77 ಅಂದ್ರೆ ಗೊತ್ತಿದ್ದು ಈ ಗಾಡಿ. ಇವಾಗ ಬಂದಿರೋದು ಈ ಗಾಡಿ. ಇದರಲ್ಲಿ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಇತ್ತು, ಇದರಲ್ಲಿ ಅಪ್ರೈಟ್ ಹ್ಯಾಂಡಲ್ ಬಾರ್ಸ್ ಇದೆ. ಫಸ್ಟ್ ಟೈಮು ನಾನು ನನ್ನ ಗಾಡಿ ಓಡಿಸ್ಬೇಕಾದ್ರೆ ಎಂಜಿನ್ಗಿಂತ ಜಾಸ್ತಿ ಸೌಂಡು ನನ್ನ ಫೋನ್ ರಿಂಗ್ ಟೋನ್ ಬರ್ತಿದೆ. ಎಂತ ಜೀವನ ಗುರು, ಜೀವನನೇ ಬೇಜಾರಾಗ್ಬಿಡು. ಹೆಂಗೆ ನಮ್ಮ ಹುಡುಗರು ಏನ್ರಲ್ಲ? ಯಾವೂರು? ಯಾವ್ದು ಗೊತ್ತಾ ಗಾಡಿ? ಇದರಲ್ಲಿ ಸೀಟು ಅಷ್ಟೊಂದೇನು ಸಾಫ್ಟ್ ಇಲ್ಲ. ಮುಂಚೆ ಸೀಟಿಂಗ್ ಪೊಸಿಷನ್ 55 ಡಿಗ್ರಿ ಆಂಗಲ್ ಅಲ್ಲಿ ಇತ್ತು, ಇವಾಗ 80 ಡಿಗ್ರಿ ಅಲ್ಲಿದೆ ಅಷ್ಟೇ ಗುರು. F77 Mark 1 ಮತ್ತೆ Mark 2 ಓಡಿಸ್ತಿದ್ದಂತ ಕಸ್ಟಮರ್ಸ್ ಇವ್ರಿಗೆ ಬಂದು ಫೀಡ್ಬ್ಯಾಕ್ ಹೇಳಿದ್ದಾರೆ, ನಮಗೆ ಓಡಿಸಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಸೀಟಿಂಗ್ ಪೊಸಿಷನ್ ಕಮಿಟೆಡ್ ಆಯ್ತು ಅಂತ. ಅದಕ್ಕೋಸ್ಕರ ಇವರು ಹ್ಯಾಂಡಲ್ ಬಾರ್ ನೇನೋ ಚೇಂಜ್ ಮಾಡಿದ್ರು. ಆದ್ರೆ ಎಕ್ಸಿಸ್ಟಿಂಗ್ F77 ಕಸ್ಟಮರ್ಸ್ಗೆ ಹ್ಯಾಂಡಲ್ ಬಾರ್ ಹಾಕ್ಬೋದಾ ಅಂತ ಕೇಳಿದ್ರೆ ಕಂಪ್ನಿ ಕಡೆಯಿಂದ ಮಾಡ್ಕೊಳ್ಳೋ ಡೌಟೇನೆ. ನೀವೇನಾದ್ರೂ ಬೇಕು ಅಂದ್ರೆ ಹೊರಗಡೆ ಮಾಡ್ಕೊಳ್ಳಿ. ಇದರಲ್ಲಿ ನೀವು ಟಾಪ್ ಎಂಡ್ ಮಾಡೆಲ್ ತಗೊಂಡ್ರೆ ದೊಡ್ಡ ಬ್ಯಾಟ್ರಿ ಸಿಗುತ್ತೆ, ಜಾಸ್ತಿ ರೇಂಜ್ ಸಿಗುತ್ತೆ, ಜಾಸ್ತಿ ಪವರ್ ಸಿಗುತ್ತೆ, ಜೊತೆಗೆ 4 ಲೆವೆಲ್ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ, 10 ಲೆವೆಲ್ ರೀಜನ್ ಸಿಗುತ್ತೆ. ಬೇಸ್ ಮಾಡೆಲ್ ಅಲ್ಲಿ ಬರೀ 3 ಲೆವೆಲ್ ಕೊಡ್ತಾರೆ, ಮಿಕ್ಕಿದೆಲ್ಲ ಆಪ್ಷನಲ್. ದಟ್ಸ್ ನಾರ್ಮಲ್. ದಟ್ ಹ್ಯಾಸ್ 36 bhp, this has 40 bhp. Same 2.5 seconds. You know there is 0.1 second difference. One is 2.7, one is 2.8. ಟಾಪ್ ಎಂಡ್ ಗಾಡಿ ಅಂದ್ರೆ ರೀಕಾನ್ ಅಲ್ಲಿ 40 bhp ಸಿಗುತ್ತೆ, 100 ನ್ಯೂಟನ್ ಮೀಟರ್ ಟಾರ್ಕ್ ಸಿಗುತ್ತೆ. ಇದೇನ್ ಗುರು Z900 ಅಲ್ಲಿ ಇರುವಂತ ಟಾರ್ಕ್ ಈ ಗಾಡಿನಲ್ಲಿ ಇದೆಯಲ್ಲ ಅಂತ ನೀವು ಕೇಳಬಹುದು. ಎಲೆಕ್ಟ್ರಿಕ್ ಗುರು ಇರುತ್ತೆ, ಅದು 0 RPM ಇಂದಾನೆ ಇರುತ್ತೆ. ಮ್ಯೂಸಿಕ್ ಗಾಡಿದು ಓವರ್ ಆಲ್ ರೈಡಿಂಗ್ ಜಿಯೋಮೆಟ್ರಿ ಚೇಂಜ್ ಆಗಿದೆ, ಬಟ್ ಸಸ್ಪೆನ್ಷನ್ ನನಗೆ ಅಂತ ಏನ್ ಚೇಂಜಸ್ ಇದೆ ಅಂತ ಅನಿಸ್ತಿಲ್ಲ, ಇನ್ನೂ ಹಾರ್ಡ್ ಆಗೇ ಇದೆ. ಫ್ರಂಟ್ ಅಲ್ಲಿ ಇನ್ವರ್ಟೆಡ್ ಶಾಕ್ ಇದೆ, ಬ್ಯಾಕ್ ಅಲ್ಲಿ ಪ್ರೀಲೋಡ್ ಅಡ್ಜಸ್ಟಬಲ್ ಮೋನೋ ಶಾಕ್ ಕೊಟ್ಟಿದ್ದಾರೆ. ನಾನು ಬೆಳಗ್ಗೆ ಮೈಸೂರು ಬಿಟ್ಟಿದ್ದು, ಇಲ್ಲಿ ಬಂದ್ ಸೇರಕ್ಕೆ ಈವ್ನಿಂಗ್ ಆಯ್ತು. ಒಂದು ಬೆಸ್ಟ್ ಥಿಂಗ್ ಏನು ಅಂದ್ರೆ ಬ್ರ್ಯಾಂಡ್ ಗಳ ಜೊತೆ ಬಂದಾಗ 2 ಬೆಡ್ ಇದ್ರು ಕೂಡ ಸಿಂಗಲ್ ಪರ್ಸನ್ ಗೆ ಒಂದು ರೂಮ್ ಬುಕ್ ಮಾಡ್ತಾರೆ. ಚಿಲ್ ಆಗಿರ್ಬೋದು. 5:30, 6:30ಗೆ ಬ್ರೀಫಿಂಗ್ ಇದೆ. ಈಗ UV ಹ್ಯಾಂಗರ್ ಹೋಗ್ಬೇಕು. ತೋರಿಸ್ತೀನಿ. ಏನೇ ಅದು ಇಂಜಿನ್ ಸಾಮಾನೆಲ್ಲ ಕಳಿಸಿ ಬಿಸಾಬಿಟ್ಟು ಹಿಂಗೋಗ್ಬಿಟ್ಟವಲ್ಲ ಡಬ್ಬ ನನ್ನ ಮಕ್ಕಳು. ಯಾವನ ದೇಪ್ಕೊಂಡೋಗ್ಬಿಟ್ರೆ ಏನ್ ಗತಿ? ಈ ಗಾಡಿನಲ್ಲಿ 8 ಲಕ್ಷ ಕಿಲೋಮೀಟರ್ ಅಥವಾ 8 ವರ್ಷ ವ್ಯಾರಂಟಿ ಇದೆ, ಅದು ಆಪ್ಷನಲ್. ಜೊತೆಗೆ ಇದ್ರಲ್ಲಿ ಇರುವಂತ ಬೂಸ್ಟ್ ಚಾರ್ಜರ್ ಕೂಡ ಆಪ್ಷನಲ್. ಅದ್ರ ಜೊತೆಗೆ ಇದ್ರಲ್ಲಿ ಬರುವಂತ AI ಪ್ಯಾಕ್ ಏನಿದೆ ಅಂದ್ರೆ ವೈಲೆಟ್ AI ಅಂತ, ಅದು ಕೂಡ ಆಪ್ಷನಲ್. ಯೂಶಲಿ ಪೆಟ್ರೋಲ್ ಇಂಜಿನ್ ಬೈಕ್ಸ್ ಗಳಲ್ಲಿ ECU ಯಾವ ತರ ಇರುತ್ತೆ, ಇದರಲ್ಲಿ VCU ಇದೆ, ವೆಹಿಕಲ್ ಕಂಟ್ರೋಲ್ ಯೂನಿಟ್ ಅಂತ. ಯೂಶಲಿ ಗಾಡಿಗಳಲ್ಲಿ ಇರುವಂತ ಡೇಟಾ ಎಲ್ಲ ಕಲೆಕ್ಟ್ ಮಾಡಬೇಕು ಅಂದ್ರೆ ಇಲ್ಲೊಂದು ಡ್ಯಾಶ್ ಯೂನಿಟ್ ಹಾಕೊಂಡು ಟೆಸ್ಟ್ ಮಾಡ್ತಾರೆ, ಅಂದ್ರೆ ಡೇಟಾ ಅಕ್ವಿಸಿಷನ್ ಸಿಸ್ಟಮ್ ಅಂತ. ಯಾವ ಅರ್ಥವಾಗುತ್ತದೆ? That's the main USP. It shouldn't be the main USP. We are in India, bro. ನಮ್ ದೇಶ ರೀತಿದೆ. ಗಾಡಿ ರೇಟ್ ಸ್ಟಾರ್ಟ್ ಆಗೋದು 2,99,999 ರೂಪಾಯಿ ಅಂತ ಇವ್ರು ಹೇಳ್ತಾರೆ, ಅದು ಬೇಸ್ ಮಾಡೆಲ್ ಗೆ. ನೀವು ರೀಕಾನ್ ತಗೋಬೇಕು ಅಂದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ, ರೀಕಾನ್ ಅಲ್ಲಿ ಎಕ್ಸ್ಟ್ರಾ ಪ್ಯಾಕೇಜ್ ಗಳು ಹಾಕ್ಸ್ಬೇಕು ಅಂದ್ರೆ ಎಕ್ಸ್ಪೆನ್ಸಿವ್ ಆಗುತ್ತೆ, ಮತ್ತೆ ಇದಿಷ್ಟು ಆಕ್ಸೆಸರಿ ಹಾಕ್ಸಕ್ಕೂ ಕೂಡ ಎಕ್ಸ್ಪೆನ್ಸಿವ್ ಆಗುತ್ತೆ. ಎಲ್ಲ ಸೇರಿಸಿದ್ರೆ ಆನ್ ಅನ್ ಆವರೇಜ್ 6 ಲಕ್ಷ ತನಕ ಬರುತ್ತೆ ಈ ಗಾಡಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ದಾಗ ನಡೀರಿ. ಒಂದು ಎಲೆಕ್ಟ್ರಿಕ್ ಗಾಡಿಗಳಿಗೆ ಇಷ್ಟೊಂದು ದುಡ್ಡು ಕೊಡಬೇಕಾ ಅಂತ ಕೇಳಿದ್ರೆ ಯೂಶಲಿ ಅಟ್ ದಿಸ್ ಪಾಯಿಂಟ್ ಅಲ್ಲಿ ಯಾರು ಒಪ್ಕೊಳ್ಳೋದಿಲ್ಲ, ಇಲ್ಲ ಅಂತಾನೆ ಹೇಳ್ತಾರೆ. ಇಂಡಿಕೇಟರ್ ಸೌಂಡ್ ಬರುತ್ತೆ ಗುರು. RT ಪಾರ್ಕ್ ಇಟ್ ಹಿಯರ್, ಇಟ್ಸ್ ನಾಟ್ ಸೇಫ್ ದೇರ್. ಅದನ್ನ ತಗೊಂಡ್ರೆ ಬಡವರು ಆಯ್ತಾರ ನೋಡಿ. F77 ಗೆ ಕಂಪೇರ್ ಮಾಡಿದ್ರೆ ಈ ಗಾಡಿನಲ್ಲಿ ರೈಡಿಂಗ್ ಪೊಸಿಷನ್ ಸಖತ್ತಾಗಿದೆ, ಕೂಡ ಇಂಪ್ರೂವ್ ಆಗಿದೆ. ವಿಂಡ್ ಶೀಲ್ಡ್ ಇಲ್ಲ ಅಂದ್ರೂ ಕೂಡ ಅಷ್ಟು ವಿಂಡ್ ಬ್ಲಾಸ್ಟ್ ಆಗಲ್ಲ ಅಂತ ಕಂಪನಿ ಅವರು ಹೇಳಿದ್ದಾರೆ, ಬಟ್ ನನಗಂತೂ ವಿಂಡ್ ಬ್ಲಾಸ್ಟ್ ಫೀಲ್ ಆಗ್ತಿದೆ. ಟ್ರ್ಯಾಕ್ ಸ್ಪೆಕ್ ಸೂಪರ್ ಸ್ಪೋರ್ಟ್ ಗಾಡಿಗಳಲ್ಲಿ ರೇರ್ ಸೆಟ್ ಫುಟ್ ಪ್ಯಾಕ್ ಹಾಕಿರ್ತಾರೆ, ಅದೇ ನೀವು ಸ್ಟ್ರೀಟ್ ಗಾಡಿಗಳಲ್ಲಿ ನೋಡಿದ್ರೆ ಇದ್ರಲ್ಲೂ ಅದೇ ಇದೆಯಲ್ಲ ಗುರು. ಮೇಲ್ಗಡೆ ಚೇಂಜ್ ಮಾಡಿ ಕೆಳಗಡೆ ಚೇಂಜ್ ಮಾಡೋದು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಬ್ರೇಕಿಂಗ್ ಮಾತ್ರ ಚಿಂದಿ ಗುರು. ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ, 2 ಕಡೆನೂ ABS ಇದೆ. ಫ್ರಂಟ್ ಲೆವರ್ ಇಲ್ಲಿದೆ, ಅಡ್ಜಸ್ಟ್ ಮಾಡ್ಕೋಬಹುದು. ರೇರ್ ಲೆವರ್ ಇಲ್ಲಿದೆ. ಏರ್ ಹಾಕ್ತಾರ? Here in this place, no, even getting your bike filled with air is also difficult. ಇದರಲ್ಲಿ ಆಕ್ಸೆಸರಿ ಲಿಸ್ಟ್ ಗಳನ್ನ ನೋಡಬಹುದು. ಏರೋ ಡಿಸ್ಕ್, ಸ್ಕ್ರೀನ್ ಗಾರ್ಡ್, ಲೆವರ್ ಗಾರ್ಡ್, TPMS ಅಂದ್ರೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಇದು ಟ್ಯಾಂಕ್ ಗ್ರಿಪ್, ಇದು ಪಂಚರ್ ಕಿಟ್. ನೋಡಿ ಇಲ್ಲಿ ಸಾಫ್ಟ್ ಪ್ಯಾನಿಯರ್ಸ್ ಇದೆ, ಇಲ್ಲಿ ಹಾರ್ಡ್ ಪ್ಯಾನಿಯರ್ಸ್ ಇದೆ. ಇಂಡಿಯನ್ ರೋಡ್ಸ್ ಗೆ ಇದನ್ನ ತಗೊಂಡು ನೀವು ಟೂರ್ ಮಾಡಬಹುದಾ ಅಂದ್ರೆ IC ಇಂಜಿನ್ ಗೆ ಕಂಪೇರ್ ಮಾಡಿದ್ರೆ ಅಥವಾ ಈ ಪ್ರೈಸ್ ರೇಂಜ್ ಅಲ್ಲಿ ಬರುವಂತ ಬೇರೆ ಟೂರರ್ ಗಾಡಿಗಳಿಗೆ ಕಂಪೇರ್ ಮಾಡಿದ್ರೆ ಅಂತ ಏನ್ ಯೂಸ್ ಆಗೋದಿಲ್ಲ. ಬಟ್ ಇದು ಎಲ್ಲಿ ಶೈನ್ ಆಗುತ್ತೆ ಅಂದ್ರೆ ನೀವು ಜಾಸ್ತಿ ದಿನ ಈ ಗಾಡಿನ ಓನ್ ಮಾಡಕ್ಕೆ ಶುರು
ಮಾಡಿದಾಗ 5 years ನೀವೇನಾದ್ರೂ ಈ ಗಾಡಿನ ಓನ್ ಮಾಡಿದ್ರೆ ಆನ್ ಅನ್ ಆವರೇಜ್ ಫ್ಯೂಯಲ್ ಎಕ್ಸ್ಪೆನ್ಸ್ ಅಲ್ಲಿ 3 ಲಕ್ಷ ಉಳಿಸಬಹುದು. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ. ಇದರಲ್ಲಿ ಮುಂದೆ 110 ಸೆಕ್ಷನ್ 17 ಇಂಚ್ ವೀಲ್ ಇದೆ, ಹಿಂದೆ 150 ಸೆಕ್ಷನ್ 17 ಇಂಚ್ ವೀಲ್ ಇದೆ. ಎರಡು ಕಡೆ MRF ಕೊಟ್ಟಿರೋದು. ಇದರಲ್ಲಿ ಅಲ್ಟ್ರಾವೈಲೆಟ್ ಅವ್ರದ್ದು ಏರೋ ಡಿಸ್ಕ್ ಅಂತ ಹಾಕಿದ್ದಾರೆ. ಇದು ಏರೋ ಡೈನಾಮಿಕ್ಸ್ ಗೆ ಹೆಲ್ಪ್ ಮಾಡುತ್ತೆ. ಈ ಗಾಡಿಯಲ್ಲಿ ಆಪ್ಷನಲ್ AI ಪ್ಯಾಕ್ ಹಾಕ್ಸ್ಕೊಂಡ್ರೆ ನಿಮಗೆ ಡೈನಾಮಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಬರುತ್ತೆ. ಯಾವ ಮಾಡಲ್ಲ ಕುರಿಸ್ತಾ ಇದೀರಾ ನೀವು ಗಾಡಿ ಎತ್ಕೊಂಡ್ ಬಂದ್ಬಿಟ್ಟು? ನಮಸ್ಕಾರ. ಬೆಳಿಗ್ಗೆ 6:30. ಬೆಂಗಳೂರು ವೆದರ್ ಎಷ್ಟು ಚಿಲ್ ಆಗಿದೆ ಅಂದ್ರೆ ಬೆಳಿಗ್ಗೆ ಎದ್ದೇಳೋಷ್ಟ್ರಲ್ಲಿ ಕೋಲ್ಡ್ ಡೇ ಆಗ್ಬಿಟ್ಟಿದೆ. ಇವತ್ತು ನಾವು ಆಕ್ಚುಲಿ ವೆಲಾಸಿಟಿ ಅನ್ನೋ ಟ್ರ್ಯಾಕ್ ಹೋಗ್ತಾ ಇದೀವಿ ಗಾಡಿನ ಟೆಸ್ಟ್ ಮಾಡಕ್ಕೆ. ಅದಕ್ಕಿಂತ ಮುಂಚೆ ನೆನ್ನೆ ರಾತ್ರಿ ಒಂದಷ್ಟು ಶಾಪಿಂಗ್ ಮಾಡಿದೆ. KCO ಶೋರೂಮ್ ಅವರೇ ಸೈಕ್ ಆದ್ರು ಗುರು, ಯಾವ ಹುಚ್ಚ ಇವನು 7 ವಾಚ್ ತಗೊಂಡ ಅಂತ. ಸ್ಪೀಡೋಮೀಟರ್ ಇವತ್ತೇ ಆನ್ ಆಗುತ್ತಾ? ಇವತ್ತು ಗಾಡಿನ ಟೆಸ್ಟ್ ಮಾಡಕ್ಕೆ ಟೆಕ್ನಿಕಲಿ ಸೌಂಡ್ ಆಗಿರುವಂತ ಇನ್ಫ್ಲುಯೆನ್ಸರ್ಸ್ ಗಳನ್ನ, ಮೋಟೋ ಬ್ಲಾಗರ್ಸ್ ಗಳನ್ನ ಕಳಿಸಿದ್ದಾರೆ. ಬರೀ ರೋಡ್ ಅಲ್ಲಿ ಸೌಂಡ್ ಮಾಡೋರ್ನ ಕರ್ಸಿಲ್ಲ, ಯಾಕೆಂದ್ರೆ ಅವ್ರಿಗೂ ಗೊತ್ತು ಸೈಲೆನ್ಸ್ ಈಸ್ ದ ಬೆಸ್ಟ್ ಆನ್ಸರ್ ಅಂತ. ಮ್ಯಾಕ್ 2 ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಇರುವಂತ ಡಿಸ್ಪ್ಲೇ ಲೇಔಟ್ ಕೂಡ ಚೇಂಜ್ ಆಗಿದೆ. ಇಲ್ಲಿ ರೇಂಜ್ ತೋರಿಸುತ್ತೆ, ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಇಲ್ಲಿ ಯಾವ ಮಾಡಲ್ ಇದೆ ಅಂತ ತೋರಿಸುತ್ತೆ, ಇಲ್ಲಿ ಟೈಮ್ ತೋರಿಸುತ್ತೆ, ಇಲ್ಲಿ ಬ್ಯಾಟ್ರಿ ಎಷ್ಟಿದೆ ಅಂತ ತೋರಿಸುತ್ತೆ. ಇಷ್ಟು ದೂರದಿಂದ ನೋಡಿದ್ರೆ ತುಂಬಾ ಹತ್ರ ಹೋಗಿ ನೋಡ್ಬೇಕು. ಇನ್ನ ಈ ಆಂಗಲ್ ಇಂದ ನೋಡಿದ್ರೆ ಏನು ಕಾಣಿಸೋದೇ ಇಲ್ಲ. ಚಿಕ್ಕ ವಯಸ್ಸಲ್ಲಿ ಸ್ವಲ್ಪ ಕಾಣ್ತಾ ಇತ್ತು, ಈಗ ಏನು ಕಾಣಲ್ಲ. ಟಾಪ್ ಸ್ಪೀಡು 155 ಕಿಲೋಮೀಟರ್ ಅಂತ ಹೇಳ್ತಾರೆ. ಆ 155 ಕಿಲೋಮೀಟರ್ ಹೊಡೆಯಕ್ಕೆ ನಿಮ್ಗೆ ಇಷ್ಟು ಉದ್ದ ರೋಡ್ಬೇಕು. ಫಸ್ಟ್ 100 ಕಿಲೋಮೀಟರ್ ಸ್ಪೀಡ್ ನ OT 30 ಹೊಡೆದಂಗೆ ಸರಕ್ ಅಂತ ಹೊಡೆದ್ಬಿಡ್ಬೋದು. ಆಮೇಲೆ 155 ನ ಸ್ವಲ್ಪ ವಿದೇಶಿ ಮಾಲ್ ಹೊಡೆದಂಗೆ ನಿಧಾನ ಕುಡಿಬೇಕು. ಮಾತೇ ಇಲ್ಲ. ಇಲ್ಲಿ 1.5 ಲಕ್ಷ ಕಿಲೋಮೀಟರ್ ಓಡಿರುವಂತ ಒಂದು F77 ಇದೆ. ಇದರಲ್ಲಿ 10.3 kWh ಬ್ಯಾಟರಿ ಇದೆ. PMS ಮೋಟರ್ ಇದೆ, ಅಂದ್ರೆ ಪರ್ಮನೆಂಟ್ ಮ್ಯಾಗ್ನೆಟಿಕ್ ಸಿಂಕ್ರೋನಸ್ ಮೋಟರ್ ಅಂತ. ಕಾರೆಲ್ಲ ವಾರ್ಮ್ ಅಪ್ ಆಗಿದೆ. ಇವಾಗ ನಾವು ರೇಸ್ ಟ್ರ್ಯಾಕ್ ಹೋಗೋಣ. ಇವತ್ತು ನಮ್ ಜೊತೆ ಇರೋದು ಕಣ್ಣು ಕಂಬನಿಯ ಮುಚ್ಚಿಡಲು ಹೆದರುವುದು. ಬೆಳಗ್ಗೆ ನೋಡಿ ಯಾರು ಕಾಣಿಸಿದ್ದಾರೆ? ಸುದೀಪ್ ಅವರ ಜೊತೆ ನಮ್ಮ ಮೋಹಕ ತಾರೆ ರಮ್ಯಾ. ಬೆಂಗಳೂರು ಹೊಸಕೋಟೆಯಲ್ಲಿ ಹೊಸ ಟ್ರ್ಯಾಕ್ ಆಗಿದೆ ವೆಲಾಸಿಟಿ ಅಂತ. ವೆಯ್ಟ್ ಸ್ವಲ್ಪ ಫೀಲ್ ಆಗುತ್ತೆ ಗುರು ಟ್ರ್ಯಾಕ್ ಅಲ್ಲಿ ಓಡಿಸ್ಬೇಕಾದ್ರೆ. ಎಡಗಡೆ ಕೈ ಕೇಳುತ್ತೆ ಗುರು, ಕ್ಲಚ್ ಕೇಳುತ್ತೆ. ಸೆಡೆ ಎಲೆಕ್ಟ್ರಿಕ್ ಗಾಡಿಗಳಾದ್ರೆ ಪರವಾಗಿಲ್ಲ, ಇದ್ರಲ್ಲಿ ಇರುವಂತ ಪರ್ಫಾರ್ಮೆನ್ಸ್ ಗೆ ಇನ್ನು ಏನೋ ಬೇಕಣ. ಸ್ಟ್ರೈಟ್ ಲೈನ್ ಸ್ಟ್ರೆಚ್ ಅಲ್ಲಿ ನಿಮ್ಗೆ ಆಕ್ಚುಲಿ ಫೀಲ್ ಆಗುತ್ತೆ ಇದು ಯಾವ ತರ ಇದೆ ಅಂತ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ಫ್ಯೂಯಲ್ ಟ್ಯಾಂಕ್ ತರ ಏನ್ ಕಾಣ್ತಾ ಇದೆ ಆ ಜಾಗದಲ್ಲಿ ನೀವು ಗಾಡಿನ ಚಾರ್ಜ್ ಮಾಡ್ಕೋಬಹುದು. ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದೆ ಈ ಫ್ಲಾಪ್ ತುಂಬಾ ಫ್ಲಿಮ್ಸಿ ಆಗಿತ್ತು ಅಂತ. ಇವಾಗ ಮ್ಯಾಗ್ನೆಟಿಕ್ ಫ್ಲಾಪ್ ಕೊಟ್ಟಿದ್ದಾರೆ. ಬಟ್ ಆಸ್ ಎ ಕಾಂಪಿಟೇಟಿವ್ ಲೆವೆಲ್ ಅಲ್ಲಿ ಇದನ್ನ ನೀವು ತಗೊಂಡು ಹೋಗ್ಬೋದಾ ಅಂದ್ರೆ ಐ ಆಮ್ ನಾಟ್ ಶ್ಯೂರ್. ಪೆಟ್ರೋಲ್ ಗಾಡಿಗಳಿಗೆ ಕಂಪೇರ್ ಮಾಡಕ್ ಆಗೋದಿಲ್ಲ. ಇಲ್ಲಿ ಸ್ಟ್ಯಾಂಡರ್ಡ್ ಚಾರ್ಜರ್ ಇದೆ. ಇದಕ್ಕಿಂತ ಫಾಸ್ಟ್ ಆಗಿ ಚಾರ್ಜ್ ಮಾಡಬೇಕು ಅಂದ್ರೆ ಬೂಸ್ಟ್ ಚಾರ್ಜರ್ ಇದೆ. ಇನ್ನೂ ಫಾಸ್ಟ್ ಆಗಿ ಚಾರ್ಜ್ ಮಾಡಬೇಕು ಅಂದ್ರೆ ಸೂಪರ್ ನೋವಾ ಚಾರ್ಜರ್ ಇದೆ. 1 ಗಂಟೆನಲ್ಲಿ 80% ತನಕ ಚಾರ್ಜ್ ಮಾಡಬಹುದು. 323 ಕಿಲೋಮೀಟರ್ ಕ್ಲೈಮ್ ಮಾಡಿದಾರೆ ಗುರು ಇವರು. ಆ ಪರಮಶಿವಮೂರ್ತಿ ಬಾ ಅಂತಂದ್ರು ಈ ಗಾಡಿನಲ್ಲಿ ಎಂಜಿನ್ ಬ್ರೇಕಿಂಗ್ ಆಗೋದಿಲ್ಲ, ಬಟ್ ರೀಜನ್ ವರ್ಕ್ ಆಗುತ್ತೆ ಅಷ್ಟೇ. ಓಡಿಸ್ತಾ ಇರ್ಬೇಕಂದ್ರೆ ಹಿಂಗೆ ಓಡಿಸ್ತಾನೆ ಮಾಡ್ಕೋಬಹುದಾ? ಅವಾಗಲೇ ರೀಜನ್ 1 ಅಲ್ಲಿ ಇತ್ತು, ಥ್ರಾಟಲ್ ಬಿಟ್ಟಾಗ ಗಾಡಿ ಫ್ರೀ ರೋಲಿಂಗ್ ಆಗ್ತಿತ್ತು. ಇವಾಗ ರೀಜನ್ 10 ಅಲ್ಲಿ ಇದೆ. ರೀಜನ್ ನೀವು ಟಾಪ್ ಹಾಕೊಂಡ್ಬಿಟ್ರೆ ಟ್ಯಾಪ್ ಮಾಡಿದ್ರೆ ಸಾಕು, ಜಾಸ್ತಿ ಬ್ರೇಕ್ ಯೂಸ್ ಮಾಡುವಂತ ಅವಶ್ಯಕತೆನೂ ಇಲ್ಲ. ರೇಸ್ ಎಲ್ಲ ಕಂಡ್ರು ಎಲೆಕ್ಟ್ರಿಕ್ ಗಾಡಿ, ಕರೆಂಟ್ ಗಾಡಿ ಒಟ್ಟು ಶಾಕ್ ಹೊಡಿತದೆ. ಯಾವ ಗಾಡಿ ಇಷ್ಟ ನಿಮ್ಗೆಲ್ಲ? ಇದು ಬಿಟ್ಟು ಬೇರೆದೇಳ ರಾಯಲ್ ಎನ್ಫೀಲ್ಡ್. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ. ಇಲ್ಲೊಂದು ಡಿವೈಸ್ ಇದೆ, ಇದನ್ನ UV ಲಿಂಕ್ ಅಂತ ಕರೀತಾರೆ. ಯೂಶಲಿ ಅಲ್ಟ್ರಾವೈಲೆಟ್ ಅವರು ಎಷ್ಟೊಂದ್ ಕಡೆ ಸೂಪರ್ ನೋವಾ ಚಾರ್ಜರ್ ಅಂತ ಹಾಕಿರ್ತಾರೆ, ಅಂದ್ರೆ ಅವ್ರು ಅಲ್ಟ್ರಾವೈಲೆಟ್ ಗಾಡಿನ ಚಾರ್ಜ್ ಮಾಡಕ್ಕೋಸ್ಕರ. ಆದ್ರೆ ನಮ್ ದೇಶದಲ್ಲಿ ಇನ್ನು ಎಷ್ಟೊಂದ್ ಕಡೆ ಕಾರ್ಗೆ ಚಾರ್ಜಿಂಗ್ ಪಾಯಿಂಟ್ ಗಳು ಹಾಕಿದ್ದಾರೆ, ಬೈಕ್ ಹಾಕಿಲ್ಲ. ಅವಾಗ ಏನ್ ಮಾಡಬಹುದು, ಈ ಡಿವೈಸ್ ನ ಯೂಸ್ ಮಾಡ್ಕೊಂಡು AC Type 2 ಚಾರ್ಜಿಂಗ್ ನೆಟ್ವರ್ಕ್ ಇಂದ Type 6 ಆಗಿರುವಂತ ನಿಮ್ಮ ಅಲ್ಟ್ರಾವೈಲೆಟ್ ಗಾಡಿನ ನೀವು ಚಾರ್ಜ್ ಮಾಡಬಹುದು. ಒಂದ್ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಇದು ಬರೀ ಅಲ್ಟ್ರಾವೈಲೆಟ್ ಮಾತ್ರ ಅಲ್ಲ, ಇಂಡಿಯಾದಲ್ಲಿರುವಂತ ಅಷ್ಟು ಎಲೆಕ್ಟ್ರಿಕ್ ಗಾಡಿಗೂ ಕಂಪ್ಯಾಟಿಬಲ್ ಆಗಿದೆ. ನಾನು ಬೆಳೆದು ತನ್ನವರನ್ನು ಬೆಳೆಸ ಯೂಶಲಿ ಎಲೆಕ್ಟ್ರಿಕ್ ಗಾಡಿಗಳು ಅಂತಾನೆ ಬಂದ್ರೆ ಅಥವಾ ಯಾವುದೇ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಅಂತ ಬಂದ್ರೆ ಮುಂಚೆ ಎಲ್ಲ ರಾಯಲ್ ಎನ್ಫೀಲ್ಡ್ ಗಾಡಿಗಳು ಬೆಂಕಿ ಎತ್ಕೊಳ್ಳುತ್ತೆ ಅಂತಿದ್ರು, ಈಗ ಎಲೆಕ್ಟ್ರಿಕ್ ಗಾಡಿಗಳು ಬೆಂಕಿ ಎತ್ಕೊಳ್ಳುತ್ತೆ ಅಂತಾರೆ. ಆದ್ರೆ ಈ ಬ್ಯಾಟ್ರಿನಲ್ಲಿ 5 ಸ್ಟೆಪ್ ಸೇಫ್ಟಿ ಫೀಚರ್ ಹಾಕಿದ್ದಾರೆ. ಇಂಡಿಯಾದಲ್ಲೇ ಫಸ್ಟ್ ಈ ಗಾಡಿಗೆ ಸೆಲ್ಫ್ ಯೂಸಿಂಗ್ ಇರುವಂತ ಬ್ಯಾಟ್ರಿನ ಹಾಕಿರೋದು. ಸೆಲ್ಫ್ ಯೂಸಿಂಗ್ ಅಂದ್ರೆ ಏನು? ಡಿಸ್ಟ್ರಾಕ್ಷನ್ ಆಯ್ತು, ಎಲ್ಲಿದ್ದೆ ನಾನು? ಸೊ ಸೆಲ್ಫ್ ಯೂಸಿಂಗ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಈ ಬ್ಯಾಟ್ರಿ ಒಳಗಡೆ ಎಷ್ಟೊಂದು ಇಂಡಿವಿಜುವಲ್ ಸೆಲ್ಗಳಿರುತ್ತೆ. ಅಕಸ್ಮಾತ್ ಒಂದು ಸೆಲ್ ಕಾಲೆತ್ಕೊಂಡು ಬೆಂಕಿ ಎತ್ಕೊಂಡ್ಬಿಟ್ರೆ ಚೈನ್ ರಿಯಾಕ್ಷನ್ ಆಗಿ ಅಷ್ಟು ಸೆಲ್ಗಳು ಸುಟ್ಟೋಗ್ಬಿಡುತ್ತೆ. ಈ ಸೆಲ್ಫ್ ಯೂಸಿಂಗ್ ಟೆಕ್ನಾಲಜಿಯಿಂದ ಏನಾಗುತ್ತೆ ಅಂದ್ರೆ, ಎವ್ರಿ ಸೆಲ್ ಮಧ್ಯ ಒಂದು ಫ್ಯೂಸ್ ಹಾಕಿರ್ತಾರೆ. ಒಂದು ಸೆಲ್ ಸುಟ್ಟೋದ್ರು ಕೂಡ ಅದು ಚೈನ್ ರಿಯಾಕ್ಷನ್ ಆಗೋದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಯಪ್ಪ, ಈ ಮಟ್ಟಕ್ಕೆ ಟೆಕ್ನಿಕಲ್ ಆಗೋದ್ರೆ ನನ್ನ ಜನ ಮೋಟೋ ಬ್ಲಾಗರ್ ಅನ್ಬಿಡ್ತಾರೆ ಗುರು. ಖಾಲಿ ಕೂತ್ಕೊಂಡಿಲ್ಲ, ಕೆಲಸ ಮಾಡ್ತಿದ್ದೀನಿ,
ಆಗಿದ್ದೀನಿ ಸೈಕ್ ಮಾಡೋರ್ ಮುಂದೆ ನಾನ್ ಸಖತ್ತಾಗಿದ್ದೀನಿ. ಎಕ್ಸ್ಪ್ರೆಸ್ ವೇಗೆ ಹೋಗೋ ಮುಂಚೆ ಪೇಪರ್ ಆದ್ರೂ ಓದ್ಕೊಂಡೋಣ. ಕುಂಭಮೇಳದಲ್ಲಿ ಕಾಲ್ ತುಳಿತ 4 ಕನ್ನಡಿಗರು ಸೇರಿ 30 ಸಾವು. ಕಾರ್ಮಿಕನ ದುರಂತ ಅಂತ್ಯ. ಕೌಟುಂಬಿಕ ಕಲಹ, ಪತ್ನಿ ಹತ್ಯೆ, ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ ಸಾವು. ತಮ್ಮನಿಂದ ಅಣ್ಣನ ಕಾಲಿಗೆ ಗುಂಡೇಟು. ಆಸ್ತಿಗಾಗಿ ಅಜ್ಜಿಯ ಮೇಲೆ ಮೊಮ್ಮಗನಿಂದ ಹಲ್ಲೆ. ಕಾಲು ಜಾರಿ ಬಿದ್ದು ವೃದ್ಧೆ ಸಾವು. ಬೈಕ್ ಡಿಕ್ಕಿ, ಪಾದಚಾರಿಗೆ ತೀವ್ರ ಗಾಯ. ಬೆಳಿಗ್ಗೆ ಪಾಸಿಟಿವಿಟಿ ತಗೊಳ್ಳೋಣ ಅಂತ ನ್ಯೂಸ್ ಪೇಪರ್ ನೋಡಿದ್ರೆ ಏನ್ ಗುರು ಇದು? ಡೈಲಾಗ್ ಹೊಡೆದವರೆಲ್ಲ ಹೀರೋಗಳಾಗಲ್ಲ, ಮೀಸೆ ಇರೋರೆಲ್ಲ ಗಂಡ್ಸಾಗಲ್ಲ, ನಾಯಿಗಳಿಗೆಲ್ಲ ಟೈಗರ್ ಅಂತ ಹೆಸರಿಟ್ಬಿಟ್ರೆ ಅದು ಹುಲಿ ಆಗಲ್ಲ. ಇವತ್ ವಿಡಿಯೋದಲ್ಲಿ ತೋರಿಸ್ತೀನಿ ರಿಯಲ್ ಹುಲಿ ಯಾರು ಅಂತ.